ನಿನ್ನೆ ರಾಮೇಶ್ವರಂ ಕಫೆಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನರಲ್ಲೂ ಕೂಡ ಒಂದು ರೀತಿಯಾದಂತಹ ಭಯದ ವಾತಾವರಣ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಎನ್ನುವಂತ ಕಾರಣಕ್ಕೋಸ್ಕರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕೂಡ ಈಗಾಗಲೇ ಸೂಕ್ತ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಕೂಡ ಸೆಕ್ಯೂರಿಟಿಗಳನ್ನ ಕೂಡ ಜಾಸ್ತಿ ಮಾಡಲಾಗಿದೆ. ಜೊತೆಗೆ ಹೋಮ್ ಗಾರ್ಡ್ಸ್ ಗಳನ್ನ ಕೂಡ ಜಾಸ್ತಿ ಮಾಡೋದ್ರ ಜೊತೆಗೆ ಬರುವಂತಹ ಪ್ರಯಾಣಿಕರ ಮೇಲೆ ಈಗಾಗಲೇ ನಿಗಾ ಕೂಡ ಇಡಲಾಗಿದೆ. ವಿಜಿಲೆನ್ಸ್ ಗಮನಿಸ್ತಾ ಹೋಗಬಹುದು. ಸದ್ಯಕ್ಕೆ ನಾನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಸೊ ಈ ಒಂದು ನಿಲ್ದಾಣದಲ್ಲಿ ಇಲ್ಲಿನ ಹೋಮ್ ಗಾರ್ಡ್ಸ್ ಗಳಾಗಿರ್ಬಹುದು, ಹಾಗೆ ಇಲ್ಲಿನ ಪೊಲೀಸರಾಗಿರ್ಬಹುದು, ಬರುವಂತಹ ಪ್ರಯಾಣಿಕರ ಬ್ಯಾಗ್ ಗಳನ್ನ ಕೂಡ ಈಗಾಗಲೇ ಚೆಕಿಂಗ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ನಿಲ್ದಾಣದಿಂದಲೂ ಕೂಡ ಅಧಿಕಾರಿಗಳು ಕೂಡ ಈಗಾಗಲೇ ಸೂಕ್ತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ಅನುಮಾನಾಸ್ಪದ ಕಂಡುಬಂತಹ ವ್ಯಕ್ತಿಗಳಾಗಿರ್ಬೋದು, ಹಾಗೆ ಬ್ಯಾಗ್ ಗಳಾಗಿರ್ಬೋದು, ಇವುಗಳನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸೊ ಅದರ ಮೇರೆಗೆ ಬರುವಂತಹ ಎಲ್ಲಾ ಪ್ರಯಾಣಿಕರ ಬ್ಯಾಗ್ ಗಳಾಗಿರ್ಬೋದು, ಹಾಗೆ ಅನುಮಾನಾಸ್ಪದವಾಗಿ ಕಂಡುಬಂತಹ ವ್ಯಕ್ತಿಗಳು ಯಾರಿರ್ತಾರೆ, ಸೊ ಅಂತಹವರ ಒಂದು ಬ್ಯಾಗ್ ಗಳನ್ನ ಈಗಾಗಲೇ ಚೆಕಿಂಗ್ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಂತಹ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಬ್ಯಾಗ್ ಗಳನ್ನ ಚೆಕಿಂಗ್ ಕೂಡ ಈಗಾಗಲೇ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ನಿಲ್ದಾಣಗಳಲ್ಲಿ ಈಗಾಗಲೇ ಚೆಕಿಂಗ್ ಮಾಡೋದಕ್ಕೆ ಕೂಡ ಈಗಾಗಲೇ ಹೈಯರ್ ಆಫೀಸರ್ಸ್ ಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದರ ಮೇರೆಗೆ ಈಗಾಗಲೇ ಹೋಮ್ ಗಾರ್ಡ್ಸ್ ಗಳು ಕೂಡ ಈಗಾಗಲೇ ಚೆಕಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆಯಿಂದಲೂ ಕೂಡ ಒಂದಷ್ಟು ಹೋಮ್ ಗಾರ್ಡ್ಸ್ ಗಳ ಸಂಖ್ಯೆನ ಕೂಡ ಜಾಸ್ತಿ ಮಾಡಿದ್ದಾರೆ, ಸೆಕ್ಯೂರಿಟಿಗಳ ಸಂಖ್ಯೆನ ಕೂಡ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಪೊಲೀಸರ ಸಂಖ್ಯೆಯನ್ನ ಕೂಡ ಈಗಾಗಲೇ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಘಟನೆಗಳು ನಡೀಬಾರದು ಎನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಹೈ ಸೆಕ್ಯೂರಿಟಿಯನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ಬ್ಯಾಗ್ ಗಳನ್ನ ಕೂಡ ಈಗಾಗಲೇ ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆವರೆಗೂ ಕೂಡ ಅಂದ್ರೆ ಒಂದಷ್ಟು ಹೋಮ್ ಗಾರ್ಡ್ಸ್ ಗಳು ಅಂದ್ರೆ ಒಂದು 5 ರಿಂದ 6 ಜನ ಹೋಮ್ ಗಾರ್ಡ್ಸ್ ಗಳು ಮಾತ್ರ ಇರ್ತಾ ಇದ್ರು. ಆದ್ರೆ ಇವತ್ತು ಹೋಮ್ ಗಾರ್ಡ್ಸ್ ಗಳ ಸಂಖ್ಯೆನ ಕೂಡ ಈಗಾಗಲೇ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರಯಾಣಿಕರು ಒಂದೂರಿಂದ ಮತ್ತೊಂದೂರಿಗೆ ಹೋಗ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ನಡೀಬಾರದು ಎನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇರತಕ್ಕಂಥದ್ದು. ಇನ್ನು ನಿನ್ನೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅನುಮಾನಾಸ್ಪದ ವ್ಯಕ್ತಿ ಏನ್ ಕಂಡು ಬಂದಿದ್ದಾನೆ ಆತ ಕೂಡ ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಓಡಾಡಿದ್ದಾನೆ, ಬಸ್ ನಲ್ಲಿ ಓಡಾಡಿದಂತಹ ಸೂಚನೆಗಳು ಕೂಡ ಸಿಕ್ಕಿದೆ. ಸೊ ಇದರ ಮೇರೆಗೆ ಈಗಾಗಲೇ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಸೂಕ್ತ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ಬ್ಯಾಗ್ ಗಳಾಗಿರ್ಬೋದು, ಹಾಗೆ ವ್ಯಕ್ತಿಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಚೆಕ್ ಮಾಡೋದಾಗಿರ್ಬೋದು, ಹಾಗೆ ಬ್ಯಾಗ್ ಗಳನ್ನ ಕೂಡ ಚೆಕ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಕ್ಯಾಂಪಸ್ ಶೇಖರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.